ಮನುಷ್ಯನಿಂದ ಪೆಟ್ಟು ತಿಂದ ಕಲ್ಲು ಸುಂದರ ಮೂರ್ತಿಯಾಗುತ್ತದೆ. ಆದರೆ ಮನುಷ್ಯನ ಮನಸ್ಸಿಗೆ ಬಿದ್ದ ಪೆಟ್ಟು ಮನುಷ್ಯನನ್ನ ಕಲ್ಲಾಗಿಸುತ್ತದೆ. ನೆನಪಿರಲಿ, ಶತ್ರುಗಳಿಗಿಂತಲೂ ಹತೋಟಿಯಿಲ್ಲದ ಮನಸ್ಸೇ ಹೆಚ್ಚು ಕೆಡುಕನ್ನ ಉಂಟು ಮಾಡುತ್ತದೆ. ಆದ್ದರಿಂದ ಮನಸ್ಸಿಗೆ ಒಡೆಯರಾಗಿ ಗುಲಾಮರಲ್ಲ. ಹೆಚ್ಚು ನಂಬಬೇಡಿ, ಹೆಚ್ಚು ಪ್ರೀತಿಸಬೇಡಿ, ಹೆಚ್ಚು ಆಶಿಸಬೇಡಿ, ಏಕೆಂದರೆ ಅದು ನಿಮ್ಮನ್ನ ತುಂಬಾ ನೋಯಿಸಬಹುದು. ಸ್ವಾರ್ಥವನ್ನ ಬದಿಗಿಟ್ಟು ಯಾರಿಂದಲೂ ಏನನ್ನೂ ಅಪೇಕ್ಷಿಸದೆ ಮಾನವೀಯತೆಯಿಂದ ಬದುಕುವುದೇ ಜೀವನ. ಪ್ರಾಮಾಣಿಕರಿಗೆ ಕೋಪ ಜಾಸ್ತಿ, ಕುತಂತ್ರಿಗಳಿಗೆ ಕೋಪನೇ ಬರುವುದಿಲ್ಲ. ಏಕೆಂದರೆ ಅವರು ತಮ್ಮ ಕೋಪವನ್ನ ಪ್ರತಿತಂತ್ರಗಳಿಂದ ಶಮನಗೊಳಿಸಿಕೊಂಡು ಬಿಡುತ್ತಾರೆ. ಕೆಲವರಿಗೆ ಎಷ್ಟೇ ಒಳ್ಳೆಯದನ್ನ ಬಯಸಿ ಆದರೂ ಅವರ ಯೋಗ್ಯತೆಯನ್ನ ತೋರಿಸಿಬಿಡುತ್ತಾರೆ. ನಮ್ಮಲ್ಲಿ ಮಾತ್ರ ತಾಳ್ಮೆ ಇರಬೇಕು. ಅವರ ಅಹಂಕಾರವೇ ಅವರಿಗೆ ತಕ್ಕ ಪಾಠ ಕಲಿಸುತ್ತದೆ. ಸಮಸ್ಯೆಗಳನ್ನ ತಲೆಯಲ್ಲಿ ಹೊತ್ತುಕೊಂಡರೆ ಅದು ಹೊರೆಯಾಗುತ್ತದೆ. ಅವುಗಳನ್ನ ಕಾಲಡಿ ಕೆಡವಿದರೆ ಮೆಟ್ಟಿಲಾಗುತ್ತದೆ. ಜೀವನದಲ್ಲಿ ತುಂಬಾ ನೊಂದಿರುವ ಜೀವಕ್ಕೆ ಬೇಕಾಗಿರುವುದು ಹಣ, ಆಸ್ತಿ, ಅಂತಸ್ತಲ್ಲ, ಪ್ರೀತಿಯಿಂದ ಕಣ್ಣೀರೊರೆಸುವ ಕೈಗಳು ಮಾತ್ರ. ನೆನಪಿರಲಿ, ಕಲಿಯುವ ವಿದ್ಯೆಯಲ್ಲಿ ತುಸು ಕಮ್ಮಿಯಾದರೂ ಪರವಾಗಿಲ್ಲ, ಆದರೆ ಕಲಿಯುವ ಸಂಸ್ಕಾರದಲ್ಲಿ ಕೊಂಚವೂ ಕಮ್ಮಿಯಾಗಬಾರದು. ಅಕ್ಷರ ಕಲಿತ ವ್ಯಕ್ತಿ ಭ್ರಷ್ಟನಾದರೂ ಆಗಬಹುದು, ಆದರೆ ಸಂಸ್ಕಾರ ಕಲಿತ ವ್ಯಕ್ತಿ ಎಂದಿಗೂ ಕೂಡ ಭ್ರಷ್ಟನಾಗಲಾರ. ಕೋಪದಿಂದ ಮುರಿದ ಸಂಬಂಧ ಕೋಪ ಕಡಿಮೆಯಾದ ಮೇಲೆ ಸರಿ ಹೋಗುತ್ತದೆ. ಆದರೆ ನೋವಿನಿಂದ ಮುರಿದ ಸಂಬಂಧಗಳು ಸರಿ ಹೋಗೋದು ಸ್ವಲ್ಪ ಕಷ್ಟ. ಏಕೆಂದರೆ ಪ್ರತಿ ಬಾರಿ ನೋವನ್ನ ನುಂಗುವ ಶಕ್ತಿ ಎಲ್ಲರಲ್ಲೂ ಇರುವುದಿಲ್ಲ. ನೀನು ಎಷ್ಟೇ ಬಲಶಾಲಿ ಇದ್ದರೂ ಕೂಡ ನೀನು ಪ್ರೀತಿಸಿದ ವ್ಯಕ್ತಿಯ ಮುಂದೆ ಮಾನಸಿಕವಾಗಿ ದುರ್ಬಲನಾಗಿರುವೆ. ನೆನಪಿರ